ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ನೀವೆಷ್ಟೇ ಸಂಚು ಮಾಡಿದರೂ ರಕ್ಷಿತನಿಗೆ ತಾಗದು. ನಿನ್ನೆಯ ಸಂಚಿಕೆ ನೋಡಿದ್ರೆ ಈ ಮಾತು ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ಬೋದು. ರಕ್ಷಿತಾ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಬೀಳಿಸಿದ್ದಾರೆ. ರಕ್ಷಿತಳನ್ನ ಆ ಟೀಮಿಗೆ ಸೇರಿಸಿದ್ದು ಮಾಳು, ಅಂದರೆ ನಾಮಿನೇಟ್ ಮಾಡಿ. ಅವರಿಗೆ ಆ ಟೀಮ್ ಇಷ್ಟ ಇಲ್ಲ ಅಂದ್ರೂ ಆ ಟೀಮ್ ಅವರೇನು ಅವರನ್ನು ಚೆನ್ನಾಗಿ ಗೌರವಪೂರ್ವಕವಾಗಿ ನಡ್ಸ್ಕೊತಾ ಇಲ್ಲ. ಅವಳನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಮಾಡಿ. ಈಗ ಅವಳು ಆಡ್ತೀನಿ ಅಂತ ಹೇಳಿದ್ರು ಅವಳಿಗೆ ಅವಕಾಶ ಕೊಡ್ತಾ ಇಲ್ಲ. ಸೊ ಅವಳು ಏನು ಮಾಡಿದ್ರು, ಎಲ್ಲ ಕಡೆ ಮಾತಾಡೋದಕ್ಕಿಂತ ಮಾತಾಡೋ ಕಡೆ ಮಾತಾಡಿದ್ರೇ ಚೆನ್ನಾಗಿ ಅಂತ ಅವಳ ಟೈಮ್ಗೋಸ್ಕರ ಕಾಯ್ತಾ ಇತ್ತು. ಸಿಕ್ಕ ಕಡೆಗೆ ಬಾಲ್ಗೆ ಹೋದ್ರೆ ಗೋಲ್ಗೆ ಹೋಗಲ್ಲ, ಗೋಲ್ ಹೋಗೋ ಕಡೆಗೆ ಬಾಲ್ಗೆ ಹೋದ್ರೇನೆ ಹೋಗೋದು. ಅದು ರಕ್ಷಿತಂಗೆ ಚೆನ್ನಾಗಿ ಗೊತ್ತು. ಅವರೆಲ್ಲ ಏನು ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ರಕ್ಷಿತನ ಸೈಡ್ ಲೈನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಹೆಂಗೋ ಅವರನ್ನು ಎಮೋಷನಲ್ ಆಗಿ ಚಿನ್ನ ರಕ್ಷು ಅಂತ ಕರೆದು ಮಂಗ ಮಾಡ್ಬೋದು ಅಂತ ಅವ್ರು ಅನ್ಕೊಂಡಿದ್ದು. ಆದರೆ ಇವರು ಚಾಪೆ ಕೆಳಗೆ ಅಂತ ಹೇಳಿದ್ರೆ ರಕ್ಷಿತಾ ರಂಗೋಲಿ ಕೆಳಗೆ. ಅದು ನಿನ್ನೆ ಪ್ರೂವ್ ಮಾಡಿದೆ. ನಿನ್ನೆ ಒಂದು ಸಲ ನನಗೆ ಆಯಿತು, ರಕ್ಷಿತಾ ಯಾಕೆ ಈ ಥರ ಆಡಿದ್ಲು ಅಂತ. ಆ ನಂತರ ಆಲೋಚನೆ ಮಾಡಿದಾಗ ಅರ್ಥ ಆಯಿತು, ರಕ್ಷಿತಾ ಮಾಡಿದ್ದು ಸರಿಯಾಗಿದೆ. ಬಕೆಟ್ ಗ್ಯಾಂಗಲ್ಲಿ ಎರಡು ಟೈಪ್ ಇದೆ, ಒಂದು ಕಾಕ್ರೋಚ್ ಪರ, ಇನ್ನೊಂದು ರಾಶಿಕಲ್ ಪರ. ರಾಶಿಕಲನ್ನ ನಿನ್ನೆ ಸೇವ್ ಮಾಡೋದು ಕರೆಕ್ಟ್ ಆಗಿರೋ ಡಿಸಿಷನ್ ನಂಗೂ ಗೊತ್ತಿತ್ತು, ಯಾಕೆಂದ್ರೆ ಅವಳು ಆಟ ಆಡಿದ್ದಾರೆ. ಆದರೆ ಕಾಕ್ರೋಚ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರ ಮನವೊಲಿಸಿ ಓಕೆ ನಾನು ಈ ಸಲ ಹೋಗುವ ಹಂತದಲ್ಲಿದ್ದೇನೆ, ರಾಶಿಕಲ್ ಹತ್ರನೂ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೇನು ಮಾಡೋಕ್ಕಾಗದೆ ಎಲ್ಲರೂ ಒಪ್ಪಿಕೊಂಡ್ರು. ಆ ಕಡೆಯಿಂದ ಅಭಿಯನ್ನ ಈ ಕಡೆ ಕರೆಸ್ಕೊಳ್ಳೋದು ಇವರೆಲ್ಲರ ಪ್ಲಾನ್ ಆಗಿತ್ತು, ಯಾಕೆಂದ್ರೆ ಇವರ ಟೀಮನ್ನು ಸ್ಟ್ರಾಂಗ್ ಮಾಡೋದು. ಆದರೆ ರಘುವನ್ನ ಈ ಕಡೆ ಕರೆಸ್ಕೋಬೇಕು ಅನ್ನೋದು ರಕ್ಷಿತಲ ತೀರ್ಮಾನ. ಸೊ ರಕ್ಷಿತಲ ವಿರುದ್ಧ ಅಂತ ಬರುವಾಗ ಏನು ಮಾಡಿದ್ರು, ಅಶ್ವಿನಿ ಗೌಡರಿಗೆ ಈ ಒಂದು 3-4 ವಾರಗಳಿಂದ ಅವರೇನು ಅನುಭವಿಸಿದ್ದಾರೆ, ಸೊ ಅದು ತಲೆಯಲ್ಲಿದೆ ಅವರಿಗೆ. ಇನ್ನು ನಾನು ರಕ್ಷಿತನ ವಿರುದ್ಧ ಮಾತಾಡಿದ್ರೆ ಎಲ್ಲೋ ಮತ್ತೆ ನೆಗೆಟಿವ್ ರೋಲೇ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗ್ತಾರೆ. ಅವರ ನಡೆಯಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನನಗೊಮ್ಮ ಅವರ ಆ ಸನ್ನಿವೇಶವನ್ನು ನೋಡುವಾಗ ಅನಿಸ್ತು, ಒಂದಷ್ಟು 4 ವಾರಗಳು ನನ್ನದೇ ನಡಿಬೇಕು, ನನ್ನದೇ ಮಾತು, ನನ್ನದೇ ಕೇಳಬೇಕು ಅಂತ ಅನ್ಕೋತಾ ಇದ್ದ ಅಶ್ವಿನಿ ಗೌಡ್ರನ್ನ ಜನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ರಕ್ಷಿತನ ಹತ್ರ ಹೇಳ್ತಾರೆ, ರಕ್ಷಿತಾ ನೀನೇನು ಹೇಳ್ತೀಯಾ ಅದನ್ನ ನಾನು ಕೇಳ್ತೀನಿ, ನಾನು ವಾದ ಮಾಡಲ್ಲ ಅಂತ. ನೀನು ಹೋಗು ಅಂತ ಹೇಳಿದ್ರೆ ಹೋಗ್ತೀನಿ, ಬಿಡು ಅಂತ ಹೇಳಿದ್ರೆ ಬಿಡ್ತೀನಿ ಅಂತ ಮಟ್ಟಕ್ಕೆ ಅವರನ್ನು ತಲುಪಿಸಿದ್ದು ಅವರ ಅಹಂಕಾರದ ಮಾತುಗಳಾಗಿದೆ. ಜನ ಸುಮ್ಮನೆ ಒಬ್ಬರನ್ನ ಕೆಳಗಡೆ ಇಳಿಸಲ್ಲ. ಸೊ ಅದು ಬಿಡಿ, ಅದು ನೆಕ್ಸ್ಟ್ ಟಾಪಿಕ್. ಈಗ ರಕ್ಷಿತಾ ಯಾಕೆ ಆ ಥರ ಮಾಡಿದ್ವು ಅನ್ನೋದನ್ನು ನಾವು ಮಾತಾಡೋಣ. ನಾಮಿನೇಟ್ ತಂಡ ಏನಿದೆ ಅವರು ಅಭಿ ಜೊತೆ ಚೆನ್ನಾಗಿದ್ದಾರೆ. ಸೊ ಅಭಿಯನ್ನ ಈ ಕಡೆ ಕರೆಸ್ಕೊಳ್ಳೋ ಅವರ ಪ್ಲಾನ್ ಅನ್ನ ರಕ್ಷಿತಾ ಫ್ಲಾಪ್ ಮಾಡ್ತಾರೆ. ಸೊ ಈ ಕೋಪದಲ್ಲಿ ಅಶ್ವಿನಿ ಮ್ಯಾಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೀದಾ ಹೋಗಿ ಈಗ ಯಾರಾದ್ರೂ ಒಬ್ಬ ಇವಾಗ ಸೇಫ್ ಆಗೋದು ಯಾರು, ನಾಮಿನೇಟ್ ಆಗೋದು ಯಾರು ಅಂತ ಹೇಳ್ಬೇಕಲ್ಲ. ಸೊ ಆ ಸಮಯದಲ್ಲಿ ಅಶ್ವಿನಿ ಮ್ಯಾಮ್ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಸೀದಾ ಹೋಗಿ ಇಬ್ಬರನ್ನ ಸೇವ್ ಮಾಡ್ತೀನಿ ಅಂತ ಮಾತ್ರ ಹೇಳಲ್ಲ, ಅಲ್ಲಿ ಸೇವ್ ಮಾಡೋದು ಯಾಕೆ, ಆ ಕಡೆ ರಘುವನ್ನ ನಾಮಿನೇಟ್ ಮಾಡೋದು ಯಾಕೆ ಅನ್ನೋದನ್ನ ಬಿಡಿಸಿ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ರಕ್ಷಿತನನ್ನ ಅಲ್ಲಿ ಕೆಟ್ಟವಳನ್ನಾಗಿ ತೋರಿಸುವುದು ಅವರ ಉದ್ದೇಶವಾಗಿತ್ತು. ಸೊ ರಕ್ಷಿತಾ ಎಲ್ಲರ ತರ ಅಲ್ಲ, ಅವ್ರು ಹೇಳ್ತಾರೆ ಇಲ್ಲ ಫೇರ್ ಕಾರಣವನ್ನು ಕೊಡಿ ಅಂತ. ಆವಾಗ ಅಶ್ವಿನಿ ಮ್ಯಾಮ್ ಅಂದು ಇಲ್ಲ ನೀನೇ ಕೊಡು ಅಂತ ಹೇಳ್ತಾರೆ, ಬಿಟ್ಟು ಬರ್ತಾರೆ. ಅವರೆಲ್ಲ ಸೆಲೆಕ್ಟ್ ಮಾಡಿರೋದು ಅಭಿಯನ್ನ. ನಾನು ಅಭಿ ಬೇಡ ಅಂತ ಹೇಳಿದ್ದೀನಿ, ನಾನು ರಘು ಸಾರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ರಘು ಸಾರು ಬಂದ ವಾರದಲ್ಲೇ ಕ್ಯಾಪ್ಟನ್ ಆಗಿದ್ದಾರೆ, ನೆಕ್ಸ್ಟ್ ವೀಕಲ್ಲಿ ಕಿಚನ್ ಚಪ್ಪಾಲೆಯನ್ನು ಪಡೆದಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ಎಲ್ಲಾನು ಸಿಕ್ಕಿದೆ. ಸೊ ಗೇಮಲ್ಲಿ ಬರಲಿ, ಗೇಮ್ ಆಡಲಿ ಅನ್ನೋದು ಅವ್ರು ಕೊಟ್ಟಿರೋ ರೀಸನ್. ಅಭಿ ಮೊದಲಿಂದಾನು ಆಟ ಆಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕು ಮತ್ತೊಂದು ಮಗದೊಂದು ಯಾವುದು ಅಂದರೆ ಕ್ಯಾಪ್ಟನ್ ಆಗೋ ಭಾಗ್ಯನೂ ಸಿಕ್ಕಿಲ್ಲ. ಸೊ ಅವರು ಒಂದಷ್ಟು ದಿನಗಳ ಕಾಲ ಸೇವ್ ಆಗಿರಲಿ ಅನ್ನೋದು ರಕ್ಷಿತಲ ಕಾರಣ. ಸೊ ಈ ಬಕೆಟ್ ಗ್ಯಾಂಗ್ ಈ ಪಾಯಿಂಟನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಏನು ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ನಾವು ಅಭಿಯ ಹೆಸರನ್ನು ತಗೊಂಡಿರೋದು ಅವಳು ರಿವ್ಯೂ ಮಾಡಲ್ಲ ಅಂತ ಅವ್ರು ಅನ್ಕೊಂಡಿದ್ದು. ಅದೇ ಯಾವಾಗ ರಕ್ಷಿತನ ಹೆಸರು ರಘು ಹೆಸರಲ್ಲಿ ತಲುಕು ಹಾಕಿದ್ರು, ರಕ್ಷಿತಾ ಆಬ್ವಿಯಸ್ಲಿ ಅವ್ರು ಹೇಳ್ಬಿಟ್ಟು ನಾನು ಈ ಥರ ರಘು ಹೆಸರನ್ನು ತಗೊಂಡಿದ್ದೀನಿ, ಅವರು ಅಭಿ ಹೆಸರನ್ನು ತಗೊಂಡಿದ್ದಾರೆ ಅಂತ. ಸೊ ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಅಭಿ ಇವ್ರ ಜೊತೆ ಎಲ್ಲ ಚೆನ್ನಾಗಿದ್ರಲ್ಲ, ಸೊ ಅಭಿಗೆಲ್ಲೋ ಒಂದು ಕಡೆ ಪಾಯಿಂಟಲ್ಲಿ ಹೊಡೀತು ಅಂತ ಅನಿಸುತ್ತೆ. ಅವಾಗ ಅಶ್ವಿನಿ ಮ್ಯಾಮ್ ಹೋಗಿ ಅಭಿಯನ್ನು ಸ್ವಲ್ಪ ಕನ್ವಿನ್ಸ್ ಮಾಡೋದು, ರಿಷಿಕಾ ಹೋಗಿ ಕನ್ವಿನ್ಸ್ ಮಾಡ್ತಾರೆ, ನೀವು ಸ್ವಲ್ಪ ಅಲ್ಲಿ ಸ್ಟಕ್ ಆಗಿದ್ದೀರಾ, ನಿಮ್ಮನ್ನು ಎಬ್ಬಿಸುವ ಸಲುವಾಗಿ, ಈಗ ನೀರು ಹಾಕ್ತಾರಲ್ಲ ಆ ಸಲುವಾಗಿ ನಿಮ್ಮನ್ನು ಎಬ್ಬಿಸಲಿಕ್ಕೆ, ಎಚ್ಚರಗೊಳಿಸಲಿಕ್ಕೆ ನಾವು ಪಾಯಿಂಟ್ ಮಾಡಿದ್ದು ಅಂತ. ಆಗ ರಕ್ಷಿತಾ ಕೇಳ್ತಾರೆ, ಇವಾಗ ಇದು ಮಾಡಿರೋದು ಯಾವುದು, ನಾಮಿನೇಟ್ ಅಂದರೆ ಎಲಿಮಿನೇಟ್ ಆಗಲಿಕ್ಕೆ ಮಾಡಿದಲ್ವಾ, ಮನೆಯಿಂದ ಹೊರಗೆ ಕಳಿಸಿ ನೀವು ಎಬ್ಬಿಸೋದು ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ರಿಷಿಕಾ ಒಬ್ಬಡಿತಾರೆ ಅರ್ಥ ಆಗಿದೆ. ಆದರೆ ಅಭಿಗೆ ಒಂದು ಅರ್ಥ ಆಗಬೇಕು, ಮೊನ್ನೆ ಧ್ರುವಂತಿನ ಮಾತು ಕೇಳಿ ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದ ಈ ಅಭಿ, ಆಯ್ತಾ. ಅಷ್ಟು ವಾರಗಳ ಜೊತೆ ರಕ್ಷಿತಾ ಅಂದ್ರೆ ಏನು ಅಂತ ಅಭಿಗೆ ಗೊತ್ತಿತ್ತು. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಧ್ರುವಂತ್ ಕೂತು ಅವರನ್ನು ಈ ತರ ಅಂತೆಲ್ಲ ಮೈಂಡ್ ವಾಶ್ ಮಾಡಿದಾಗ ಸುಮ್ಮನೆ ಬಂದು ತಗೊಂಡ್ಬಂದು ಏನೋ ಅವ್ಳು ಜಗಳಕ್ಕೆ ಕಾರಣ ಆಗ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಕಾರಣ ಕೊಟ್ಟು ಅಭಿಯನ್ನ ಇದು ಮಾಡ್ತಾರೆ. ಅವತ್ತು ಮೆಣಸು ತಿನ್ನಿಸಿದ ಅದೇ ಕೈಗಳಿಗೆ ಇವತ್ತು ರಕ್ಷಿತ್ ನಾಮಿನೇಷನ್ ಪಾರ್ ಮಾಡಿ ಸ್ವೀಟ್ ಅನ್ನ ತಿನ್ನಿಸಿದ್ದಾರೆ. ಅದು ಅಭಿಗೆ ಅರ್ಥ ಆದ್ರೆ ರಕ್ಷಿತನ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅವ್ರು ಹೇಗಿರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ರಘುವನ್ನ ಅವ್ರು ಈ ಕಡೆ ಯಾಕೆ ಕರೆಸಿದ್ರು ಅಂತ ನಾವು ಆಲೋಚನೆ ಮಾಡಿದ್ರೆ, ಒಂದನೇದ್ದು ರಕ್ಷಿತನ ಮೈಂಡ್ ಅಲ್ಲಿ ಇರೋದು, ಈಗ ನಾಮಿನೇಟ್ ಆದವರು ಒಂದು ರಿಷಿಕಾ, ಇನ್ನೊಂದು ಧ್ರುವಂತ್, ಆಮೇಲೆ ರಾಶಿ. 3 ಜನರಲ್ಲಿ ಯಾರು ಹೋದ್ರೂ ರಕ್ಷಿತಾ ಶೆಟ್ಟಿಗೆ ಓಕೆ. ಅಂದ್ರೆ ಅಶ್ವಿನಿ ಗೌಡ ಹೋಗಲ್ಲ ಅಂತ ಗೊತ್ತು ಅವರಿಗೆ.
ಜಾಹ್ನವಿ ಹೋದ್ರು ಓಕೆ, ಹೋಗಿಲ್ಲ ಅಂದ್ರೆ ಓಕೆ, ಅವರನ್ನ ಇವ್ರು ಮ್ಯಾನೇಜ್ ಮಾಡ್ತಾರೆ. ಕಾಕ್ರೋಚ್ ಅನ್ನ ಇವ್ರು ಸೇವ್ ಮಾಡಿದ್ರು, ರಕ್ಷಿತಾ ತಾನು ಹೋಗಲ್ಲ ಅನ್ನೋದು ಪಕ್ಕ ಇದೆ. ಈ 3 ಜನರಲ್ಲಿ ಯಾರಾದ್ರೂ ಒಬ್ರು ಹೋದ್ರು ಇವ್ರಿಗೆ ಓಕೆ. ಯಾಕೆಂತಂದ್ರೆ ಬಹಳ ಡ್ಯಾಮೇಜ್ ಮಾಡ್ತಾ ಇರೋದು ಈಗ ಸದ್ಯಕ್ಕೆ ಈ 3 ಜನ. ಸೊ ಪರ್ಸನಲ್ ಆಗಿ ಇದ್ದೇ ಇರುತ್ತಲ್ಲ ಎಲ್ರಿಗೆ. ಇವಾಗ ಅವರೆಲ್ಲರೂ ಆಟ ಆಡ್ತಾ ಇರೋದು ಟೀಮ್ ಆಗಿ ಆದ್ರೂ ವೈಯಕ್ತಿಕವಾದ ಅಭಿಪ್ರಾಯ ಇದೆ, ವೈಯಕ್ತಿಕವಾದ ಲೆಕ್ಕಾಚಾರ ಎಲ್ರಿಗಿದೆ. ಸೊ ರಕ್ಷಿತನಲ್ಲಿ ಲೆಕ್ಕಾಚಾರ ಮಾಡಿದ್ರು. ಇನ್ನು ನೀನು ಟಾಸ್ಕ್ ಆಡಿಲ್ಲ ಅಂತ ಹೇಳುವಂತಿಲ್ಲ. ಯಾಕಂತ ಹೇಳಿದ್ರೆ ರಕ್ಷಿತಾ ಹೇಳಿದಲ್ಲ, ನಾನು ಟಾಸ್ಕ್ ಆಡ್ತೀನಿ, ಎಬಿಲಿಟಿ ಇದೆ ನನಗೆ, ಅವ್ರು ಬಿಟ್ಕೊಟ್ಟಿಲ್ಲ ಅಷ್ಟೇ. ಅದು ನಮ್ಗೆ ಮೊನ್ನೆದು ಗೊತ್ತಾಗಿದೆ. ರಾಶಿ ಮತ್ತೆ ಜಾಹ್ನವಿ ಅಶ್ವಿನಿ ಮ್ಯಾಮ್ ಏನು ಕಣ್ಣಲ್ಲಿ ಅವರನ್ನು ಕಲಿಸೋದು ಬೇಡ ಅಂತ ಹೇಳೋದು ಅರ್ಥ ಆಗಿದೆ. ಸೊ ರಾಶಿಕಾ ನಾನು ಎಲ್ಲಾ ಟಾಸ್ಕ್ ಅಲ್ಲೂ ಆಡಿದ್ದೇನೆ ಅನ್ನೋದನ್ನ ಹೈಲೈಟ್ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದ್ರೆ ನಿನ್ನೆ ರಕ್ಷಿತಾ ಹೇಳಿದಲ್ಲ, ಹೌದು ನನಗೂ ಎಬಿಲಿಟಿ ಇತ್ತು, ನಾನು ಹೋಗ್ತೀನಿ ಅಂತ ನೀವು ಬಿಟ್ಕೊಟ್ಟಿಲ್ಲ. ಸೊ ಟಾಸ್ಕ್ ಅನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡೋದೇ ಇಲ್ಲ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ಸೊ ಆ ನಂತರ ರಘುವನ್ನ ಈ ಕಡೆ ಕರ್ಸ್ಕೊಂಡ ನಂತರ ಕಾವ್ಯ ಒಂದು ಪಾಯಿಂಟ್ ಅಲ್ಲಿ ಕೇಳ್ತಾರೆ, ಯಾರನ್ನೇ ಹೇಗೆ ಸೇವ್ ಮಾಡ್ಬೇಕಿತ್ತು ನೀವು ಅಂತ. ಸಮ್ ಟೈಮ್ ರಕ್ಷಿತನಿಗೂ ಕನ್ಫ್ಯೂಸ್ ಆಗುತ್ತೆ, ಆಯ್ತಾ. ಕಾಕ್ರೋಚ್ ಅನ್ನ ಸೇವ್ ಮಾಡಿ ಆ ಕಡೆ ಕಳ್ಸಿದ್ರಲ್ಲ, ಅದೊಂಚೂರು ಅಂದ್ರೆ ಗೇಮ್ಗಿಂತ ಎಮೋಷನಲ್ ಆಗಿ ಕನೆಕ್ಟ್ ಆದ್ರು. ಅವರು ವೀಕ್ ಇದ್ದಾರೆ, ಅವರನ್ನ ಸೇವ್ ಮಾಡ್ಬೇಕು ಅನ್ನೋ ಪಾಯಿಂಟ್ ಅಲ್ಲಿ ಅವರೆಲ್ಲರೂ ಸೇರಿ ಆ ಕಡೆ ಕಳ್ಸಿದ್ರು. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ತನ್ನ ತಪ್ಪನ್ನ ತಿದ್ಕೊಂಡ್ರು. ಅವ್ರು ಹೇಳ್ತಾರೆ, ನಾನು ಫಸ್ಟ್ ಪಾಯಿಂಟ್ ಅಲ್ಲಿ ಒಂದು ತಪ್ಪು ಮಾಡಿದ್ದೇನೆ, ರಘುವನ್ ಈ ಕಡೆ ಕರೆಸಿ ಅಲ್ಲ, ಕಾಕ್ರೋಚ್ ಅನ್ನ ಆ ಕಡೆ ಕಳಿಸುವಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಸೊ ಆ ತಪ್ಪನ್ನ ಇವಾಗ ಮಾಡಲ್ಲ ಅಂತ. ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಅಲ್ಲಿ ಇಬ್ಬರ ಹೆಸರು ಬರ್ತಾ ಇತ್ತು ಸ್ಟ್ರಾಂಗ್ ಆಗಿ. ಯಾರ್ದು? ಧ್ರುವಂತ್ ಮತ್ತು ರಾಶಿಕಂದು. ಸೊ ರಾಶಿಕಾ ಮತ್ತು ಧ್ರುವಂತಿಗೆ ಕಂಪೇರ್ ಮಾಡಿದ್ರೆ ರಾಶಿಕಾ ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ಸ್ಟ್ರಾಂಗ್ ಆಗಿರೋರನ್ನ ಸೇವ್ ಮಾಡಬೇಕು ಅನ್ನೋದು ರಕ್ಷಿತರ ವಾದ. ಓಕೆ, ಸ್ಟ್ರಾಂಗ್ ಆಗಿರೋರನ್ನ ಸೇವ್ ಮಾಡಬೇಕು, ಆ ಕಡೆಯಿಂದ ವೀಕ್ ಆಗಿರೋರನ್ನ ಈ ಕಡೆ ಕರ್ಸ್ಕೋಬೇಕು, ಆ ಕಡೆಯಿಂದನೂ ಸ್ಟ್ರಾಂಗ್ ಆಗಿರೋರನ್ನ ಈ ಕಡೆ ಕರ್ಸ್ಕೊಳ್ಳೋದಲ್ಲ. ರಘು ಮತ್ತು ಸುಧೀರ್ ವಿಚಾರದಲ್ಲಿ ರಕ್ಷಿತಾ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರು ಗಣಿಸಿದ. ಆ ನಂತರ ರಘು ಲೆಕ್ಕಾಚಾರದಲ್ಲಿ ಅವಳು ತಪ್ಪು ಅಂತ ಒಪ್ಕೋತಾ ಇಲ್ಲ, ಯಾರು ರಕ್ಷಿತಾ ತಪ್ಪು ಅಂತ ಒಪ್ಕೋತಾ ಇಲ್ಲ. ಅವರ ಲೆಕ್ಕಾಚಾರ ಬೇರೆನೇ ಇದೆ. ಯಾಕಂದ್ರೆ ಅಬ್ಬಿಗೆ ಓಟ್ ಕಡಿಮೆ ಬಿದ್ದ ಅವರೆಲ್ಲಾದ್ರೂ ಮನೆಗೆ ಹೋದ್ರಿ, ಅಲ್ಲಿ ಫೇರ್ ಆಗಿ ಆಟ ಆಡೋರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಈಗ ಮಲ್ಲಮ್ಮ ಹೋದ್ರು, ಚಂದ್ರಪ್ರಭು ಹೋದ್ರು, ಈಗ ಅಭಿನೂ ಹೋದ್ರೆ ನೆಕ್ಸ್ಟ್ ಧ್ರುವಂತು, ಇಂಥವರೇ ಉಳಿಯೋದಲ್ಲ, ಬಕೆಟ್ ಟೀಮೇ ಉಳಿಯೋದಲ್ಲ. ಸೊ ಅದು ರಕ್ಷಿತನ್ಗೆ ಬೇಕಾಗಿಲ್ಲ. ಪರ್ಸನಲಿ ಅದು ಅವರ ಲೆಕ್ಕಾಚಾರ, ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಅಲ್ಲಿ ಒಳಗಡೆ ಯಾವ ರೀತಿ ಅವರು ವರ್ತನೆ ಮಾಡ್ತಾರೆ ಅದರ ಬೇಸ್ ಮೇಲೆ ಇರ್ತದೆ. ಒಂದು ಡಿಸಿಷನ್ ಮೇಕಿಂಗ್ ಚಾನ್ಸ್ ಸಿಗುತ್ತಂತ ಅಂದ್ರೆ ಅವರ ಅಧಿಕಾರವನ್ನು ಅವ್ರು ಬಳಸಲೇಬೇಕಲ್ಲ, ಅದೇ ತಾನೇ ಅಲ್ಲಿ ಇರೋದು ಪಾಯಿಂಟ್. ಸೊ ರಘುವನ್ನ ಈ ಕರೆ ಕಳಿಸಿದ್ದಾರೆ, ಯಾಕಂತಂದ್ರೆ ರಘು ಡಿಸಿಷನ್ ಎಲ್ಲ ಸರಿಯಾಗಿ ತಗೋತಾರೆ ಅಂತ. ಇನ್ನೊಂದು ಅವ್ರು ಸೇವ್ ಆಗೇ ಆಗ್ತಾರೆ ಅನ್ನೋದು ರಕ್ಷಿತರ ನಂಬಿಕೆ. ಅದು ಎಲ್ರಿಗೂ ಗೊತ್ತು, ರಘು ಸೇವ್ ಆಗ್ತಾರೆ ಅಂತ. ರಕ್ಷಿತಲ ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಎರಡನೇ ಹಂತದಲ್ಲಿ ಯಾಕೆ ರಾಶಿಕಲನ್ನ ಅವರು ಸೆಲೆಕ್ಟ್ ಮಾಡಿದ್ರೆ, ರಾಶಿಕಲಿಗೂ ಧ್ರುವಂತಿಗೂ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಧ್ರುವಂತು ತುಂಬಾನೇ ವಿಷಕಾರಿ. ಸೊ ಈಗ ಕಡಿಮೆ ವಿಷ ಇರೋದು ಚೆನ್ನಾಗಿರುತ್ತಾ ಅಲ್ಲ ಜಾಸ್ತಿ ವಿಷಯ ಇರೋದು ಚೆನ್ನಾಗಿರುತ್ತಾ ಅಂತ ನೋಡುವಾಗ ನಮ್ಮ ಸೆಲೆಕ್ಷನ್ ಆಬ್ವಿಯಸ್ಲಿ ಕಡಿಮೆ ಇರೋ ಕಡೆಗೆ. ಸೊ ರಕ್ಷಿತನ್ ಏನ್ ಮಾಡಿದ್ರು, ರಾಶಿಕರ ಪರವಾಗಿ ನಿಂತರು. ನನ್ನ ಓಟು ರಾಶಿಕನಿಗೆ. ಇದು ಧ್ರುವಂತಿಗೆ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಧ್ರುವಂತು ಮಾತಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಆ ಕಡೆ ರಕ್ಷಿತನ ವಿರುದ್ಧ ನಿಲ್ಲಿಕ್ಕೂ ಆಗಲ್ಲ. ಎಲ್ಲಿ ರಕ್ಷಿತನ ವಿರುದ್ಧ ಜೋರಾಗಿ ಮಾತಾಡಿದ್ರೆ ತಿರುಗಿ ಬಿದ್ದು ನನ್ನ ಮರ್ಯಾದೆ ಹೋಗ್ತದೆ ಅಂತ ಒಂದು ಭಯ ಧ್ರುವಂತಿಗೆ ಇದೆ. ಸೊ ಅದರಿಂದ ಯಾವ ತರ ಈ ಒಬ್ಬ ವ್ಯಕ್ತಿ ನಿಂತ್ರೆ ನಾಯಿ ಹಿಂದೆಯಿಂದ ಬೊಗಲಿ ಆ ಕಡೆ ಈ ಕಡೆ ಕಚ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಅಂತೇಳಿ ಬೊಗಲಿ ಹೋಗುತ್ತಲ್ಲ, ಆ ತರ ವರ್ತನೆ ಮಾಡ್ತಾ ಇದ್ದಾರೆ ಧ್ರುವಂತ್. ಸೊ ಅದಾದ ನಂತರ ರಾಶಿಕಾ ಮತ್ತು ರಿಷಿಕಲ್ಗೇನು ಜಗಳ ಆಯ್ತು, ಅದರಿಂದ ನಿನ್ನೆ ಟಾಸ್ಕ್ ಕಂಪ್ಲೀಟ್ ಆಗಿ ಬರ್ನ್ ಆಗೋಯ್ತು. ಸೊ ಅದರಲ್ಲಿ ರಕ್ಷಿತಲ ಪಾತ್ರ ಇಲ್ಲ. ರಕ್ಷಿತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ರಾಶಿಕಲಿಗೆ ಓಟ್ ಹಾಕಿದ್ದಾರೆ. ಸೊ ಎಲ್ಲರೂ ಸೇವ್ ಮಾಡ್ಲಿಕ್ಕೆ ರಾಶಿಕಲನ್ನ ಫೈನಲ್ ಆಗಿ ಒಪ್ಕೊಂಡಿದ್ದಾರೆ. ಆದ್ರೆ ರಾಶಿಕ ಏನ್ ಮಾಡಿದ್ರು, ತಮ್ಮ ಹಠ ಸಾಧಿಸ್ಲಿಕ್ಕೆ ಹೋಗಿ ಅಲ್ಲಿ ಯಾರಿಗೂ ಇಲ್ಲದಂಗ ಆಯ್ತು. ನಾನು ಹೇಳ್ತಾ ಇರೋದು ಇಲ್ಲಿ ರಕ್ಷಿತಾ ಯಾವ ರೀತಿ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ನನ್ಗೆ ಅನಿಸಿದ್ದು. ಯಾಕೆಂತ ಹೇಳಿದ್ರೆ ರಕ್ಷಿತಾಳನ್ನ ನೆಗೆಟಿವ್ ಆಗಿ ತೋರಿಸುವ ಎಲ್ಲಾ ಕೆಲಸಗಳು ಇಲ್ಲಿ ನಡೀತಾ ಇದೆ. ಅದೇ ರಕ್ಷಿತಾ ನೆಗೆಟಿವ್ ವೇಯಲ್ಲಿ ಹೋಗ್ತಾ ಇಲ್ಲ. ರಕ್ಷಿತಾ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಮನೆಯೊಳಗಿನ ನೆಗೆಟಿವ್ ಅಲ್ಲಿ ಯಾವ್ದಾದ್ರು ಒಂದು ಹೊರಗೆ ಹೋಗ್ಲಿ ಅನ್ನೋದು ಅವಳ ಆಸೆ. ಈಗ ಧ್ರುವಂತ ಆದ್ರೂ ಸರಿ, ರಿಷಿಕಾ ಆದ್ರೂ ಸರಿ, ರಾಶಿಕಾ ಆದ್ರೂ ಸರಿ. ಧ್ರುವಂತಗೂ ರಾಶಿಕನಿಗೂ ಕಂಪೇರ್ ಮಾಡಿದ್ರೆ ಧ್ರುವಂತ ತುಂಬಾ ಡೇಂಜರ್ ಮನುಷ್ಯ. ಅದು ರಕ್ಷಿತನಿಗೆ ಅರ್ಥ ಆಗಿದೆ. ಸೊ ಅದ್ರ ಸಲುವಾಗಿ ಧ್ರುವಂತನ ಹೊರಗಡೆ ಇಡ್ಲಿಕ್ಕೆ ರಕ್ಷಿತಾ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಈ ಬುದ್ಧಿ ಉಂಟಲ್ಲ, ಅದು ಮನೆ ಮಂದಿಗೆ ಅರ್ಥನೇ ಆಗ್ತಾ ಇಲ್ಲ. ರಕ್ಷಿತನ ಆಲೋಚನೆ ಮಾಡುವ ವೇ ಇದೆಯಲ್ಲ, ಆ ಶಾರ್ಪ್ನೆಸ್ ಮನೆ ಮಂದಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ ರಕ್ಷಿತಾ ಹಂಗಲ್ಲ. ರಕ್ಷಿತಾ ಪಕ್ಕಾ ಕ್ಯಾಲ್ಕುಲೇಟ್ ಮಾಡಿ ಅವಳು, ನೀವು ಆಲೋಚನೆ ಮಾಡ್ಬೋದು, ನಾಮಿನೇಟ್ ಮಾಡುವಾಗ ನೀವು ಹೇಳಿ ಅಂತ ಹೇಳುವಾಗ, ಇಲ್ಲ ನೀವು ಹೇಳಿ ಆ ನಂತರ ನನ್ನ ಡಿಸಿಷನ್ ಅನ್ನು ಹೇಳ್ತೀನಿ ಅಂತ ಅವಳು ಹೇಳ್ತಾರೆ. ಸೊ ಕೆಲವೊಂದು ಜನ ಹೇಳ್ತಾರೆ ಅವರಿಗೆ ಸ್ವಂತ ಬುದ್ಧಿ ಇಲ್ಲ, ಸ್ವಂತ ಡಿಸಿಷನ್ ತಗೊಳ್ಳುವ ಅರ್ಹತೆ ಇಲ್ಲ ಅಂತ. ಆದ್ರೆ ಅವಳಿಗೆ ಹಂಗಲ್ಲ. ಅವಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರೆಲ್ರು ಮೆಜಾರಿಟಿ ಯಾರನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಯಾರು ವೀಕ್ ಇದ್ದಾರೆ ಅವರನ್ನು ಇವರು ಸೆಲೆಕ್ಟ್ ಮಾಡಿ ಹೊರಗಡೆ ಕಲ್ಸೋ ಕೆಲಸವನ್ನು ಮಾಡ್ತಾರೆ. ಸೊ ಈಗ ನಿನ್ನೆ ಧ್ರುವಂತ್ ಮತ್ತು ರಾಶಿಕಾ ವಿಚಾರ ಅಂತ ಬರುವಾಗ ಪಕ್ಕ ರಾಶಿಕನಿಗೂ ರಕ್ಷಿತನಿಗೂ ಅಷ್ಟಕ್ಕಷ್ಟೇ ಆಗೋದು. ಬಟ್ ರಕ್ಷಿತಾ ಅದನ್ನು ಮರೆತು ಏನ್ ಮಾಡ್ತಾರೆ, ರಾಶಿಕಲನ್ನ ಸೇವ್ ಮಾಡ್ತಾರೆ. ಕರೆಕ್ಟಾ? ಅದು ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಇರೋರಿಗೆ ಮಾತ್ರ ಇದು ಅರ್ಥ ಆಗೋದು. ರಕ್ಷಿತಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ. ಸೊ ಧ್ರುವಂತು ಹೊರಗಡೆ ಹೋದ್ರೆ ಮ್ಯಾನ್ಪ್ಲೇಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು
ರಕ್ಷಿತನ ಲೆಕ್ಕಾಚಾರ. ಇದು ಅರ್ಥ ಆಗದ ಈ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಕ್ಷಿತನ ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ, ರಕ್ಷಿತನ ಬಗ್ಗೆ ನೆಗೆಟಿವ್ ಕಮೆಂಟ್ ಆಗ್ತಾ, ರಕ್ಷಿತನ ನೆಗೆಟಿವ್ ಆಗಿ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದು ಸತ್ಯ. ರಘು ಸರಿಗೆ ಇದು ಅರ್ಥ ಆಗಿಲ್ಲ. ರಕ್ಷಿತಾ ರಘು ಸರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಕೆಟ್ ಟೀಮ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವರಿಬ್ಬರನ್ನು ಡಿವೈಡ್ ಮಾಡ್ಲೇಬೇಕು ಅಂತ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಿನ್ನೆ ನಾಮಿನೇಟ್ ಮಾಡ್ಲಿಕ್ಕೆ ರೀಸನ್ ಕೊಡುವಾಗ್ಲೂ ಕೂಡ ಸಾಕು ಸಾಕು ಹೇಳಿದ್ಯಲ್ಲ, ಹೇಳಿದನ್ನ ಹೇಳೋದು ಬೇಡ ಅಂತ ಅವರನ್ನ ಹೇಳ್ಕೊಂಡು ಬಂದ್ರು. ಬಟ್ ಒಂದು ವೇಳೆ ರಘು ಸರ್ ಕೂಲಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ಬಕೆಟ್ ಟೀಮಿನ ಮಾತು ತಲೆಗೆ ತುಂಬಿತು ಅಂತಾದ್ರೆ ಅದು ಅವರಿಗೆ ಮೈನಸ್ ಆಗುತ್ತೆ, ರಘು ಸರ್ಗೆ ಮೈನಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬಕೆಟ್ ಟೀಮ್ನ ಜೊತೆ ಯಾರು ನಿಂತ್ರು ಅವರು ನೆಗೆಟಿವ್ ಆಗಿ ಕಾಣೋದು. ಸೊ ರಕ್ಷಿತನ ನಿನ್ನೆ ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಅವರ ಲೆಕ್ಕಾಚಾರ ಇಷ್ಟೇ, ಹೋಗೋದಾದ್ರೆ ನೆಗೆಟಿವ್ ಯಾರಿದ್ದಾರೆ ಸ್ಪ್ರೆಡ್ ಮಾಡ್ತಾರೆ ಅವರು ಮನೆಯಿಂದ ಹೋಗ್ಲಿ. ಅಭಿಯನ್ನ ಈ ಕಡೆ ಕರೆತಂದು ಅಭಿ ಎಲಿಮಿನೇಟ್ ಆಗಿ ಮನೆ ಹೋಗುತ್ತಕ್ಕಿಂತ ಅಭಿ ಸೇವಲ್ಲಿದ್ದು ಧ್ರುವಂತು ಇಲ್ಲ ರಿಷಿಕಾ ಇಬ್ಬರಲ್ಲಿ ಯಾರಾದ್ರೂ ವೀಕ್, ಇವರಿಬ್ರು ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ವೀಕ್ ಆಗ್ತಾರೆ. ಸೊ ಅವರಿಬ್ಬರಲ್ಲಿ ಯಾರಾದ್ರೂ ಮನೆಗೆ ಹೋಗ್ಲಿ ಅನ್ನೋದು ರಕ್ಷಿತನ ಲೆಕ್ಕಾಚಾರ. ಸೊ ಇದು ಅರ್ಥ ಆಗದೆ ಕೆಲವರು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಅಂತವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು.